ಹಾಯ್ ಫ್ರೆಂಡ್ಸ್, ಪ್ರವೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಉದ್ದಿನ ವಡೆ. ಹೋಟೆಲ್ನಲ್ಲೇ ಸಿಗೋ ಥರನೇ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ತೋರಿಸಿದ ಮೆಥಡ್ನಲ್ಲಿ ನೀವು ಮಾಡಿದ್ರೆ ಉದ್ದಿನ ವಡೆ ಮೇಲೆ ಗರ್ಗರಿಯಾಗಿ ಒಳಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ. 1 ಕಪ್ನಷ್ಟು ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ. 1/4 kg ಇದೆ ಉದ್ದಿನಬೇಳೆ. 2 ರಿಂದ 3 ಸಲ ಆದರೂ ನೀಟಾಗಿ ಉದ್ದಿನಬೇಳೆನ ತೊಳೆದು ತಗೋಬೇಕು. ನೋಡಿ, ನೀಟಾಗಿ ಒಂದು 3 ಸಲ ತೊಳೆದು ತಗೊಂಡಿದ್ದೀನಿ ಉದ್ದಿನಬೇಳೆನ. ಇವಾಗ ಇದಕ್ಕೆ ಒಂದು 3 ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಉದ್ದಿನ ಬೇಳೆನ ನೆನೆಸ್ಕೋಬೇಕು. ಯಾಕೆ ಅಂತಂದ್ರೆ ಅದು ಉದ್ದಿನ ಬೇಳೆ ಉಬ್ಬುತ್ತಲ್ವಾ, ಅವಾಗ ನೀರು ಸಾಕಾಗಲ್ಲ. ಮತ್ತೆ ಮೇಲ್ಮೇಲೆ ಉದ್ದಿನ ಬೇಳೆ ಗಟ್ಟಿಯಾಗಿರುತ್ತೆ, ಮತ್ತೆ ಕೆಳಗಡೆ ಚೆನ್ನಾಗಿ ನೆಂದಿರುತ್ತೆ. ಸೊ ಹಂಗಾಗಿ ನೀವು ಜಾಸ್ತಿನೇ ನೀರು ಹಾಕಿ ನೆನೆಸ್ಬೇಕು ಇದನ್ನ. ಇದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನಾನು ಅಕ್ಕಿನ ಹಾಕೊಂಡಿದ್ದೀನಿ. ಅಕ್ಕಿ ನಾನು 1-2 ಸಲ ತೊಳೆದು ನೆನೆಸಿಕ್ತೀನಿ. ಉದ್ದಿನ ಬೇಳೆ 1 ರಿಂದ 2 ಗಂಟೆ ತನಕ ಚೆನ್ನಾಗಿ ನೆನೆಬೇಕು. ಮತ್ತೆ ಅಕ್ಕಿ ಹಾಕೊಳ್ಳೋದ್ರಿಂದ ಉದ್ದಿನ ವಡೆ ತುಂಬಾ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿ ಮತ್ತೆ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ. ಇವಾಗ ಇನ್ನೂ ಒಂದ್ಸಲಿ ತೊಳ್ಕೊಂಡು ಆಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ತೀನಿ. ಅಕ್ಕಿನ ಕ್ಲೀನಾಗಿ ತೊಳೆದು ಒಂದ್ಸಲಿ ತೊಗೊಂಡಿದ್ದೀನಿ. ನೀವು ಮತ್ತೆ ಸಣ್ಣ ಜಾರಲ್ಲಿ ಅದು ಬೇಗನೆ ಬ್ಲೇಡ್ ಎಲ್ಲ ಶಾರ್ಪ್ ಇರುತ್ತಲ್ಲ, ಬೇಗನೆ ನುಣ್ಣಗಾಗ್ಬಿಡುತ್ತೆ. ಇಲ್ಲಾಂದರೆ ನೀವು ಗ್ರೈಂಡ್ರಿಗೂ ಸಹ ಹಾಕ್ಕೋಬೋದು. ಈಗ ಅಕ್ಕಿ ಜೊತೆಗೇನೆ ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ನೋಡಿ, ರುಬ್ಕೊಂಡು ತಗೊಂಡಿದ್ದಾಗಿದೆ. ಇದನ್ನ ಸಪ್ರೇಟ್ ಆಗಿ ಎತ್ತಿಕೊಳ್ತಾ ಇದ್ದೀನಿ. ಇವಾಗ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ನೋಡಿ, ಇಷ್ಟು ನೈಸಾಗಿ ಇಷ್ಟು ಗಟ್ಟಿಯಾಗಿ ರುಬ್ಬಿ ತಗೊಂಡಿದ್ದೀನಿ. ಇದೇ ತರನೇ ಎಲ್ಲಾನು ರುಬ್ಕೊಂಡ್ಬಿಡ್ತೀನಿ. ಈಗ ಎಲ್ಲ ಉದ್ದಿನ ಬೇಳೆನೂ ರುಬ್ಬಿ ತಗೊಂಡಿದ್ದಾಗಿದೆ. ಒಂದ್ಸಲಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ವಡೆ ಬರುತ್ತೆ. ಅಕಸ್ಮಾತ್ ರುಬ್ಬಾಗ ಸ್ವಲ್ಪ ನೀರೇನಾದರೂ ಜಾಸ್ತಿಯಾಗಿ ಹಸಿಟ್ಟೇನಾದರೂ ತೆಳು ಆಯಿತು ಅಂತ ಅಂದರೆ ಒಂಚೂರು ಅಕ್ಕಿ ಹಸಿಟ್ಟನ್ನ ಹಾಕ್ಕೋಬೋದು. ಹಸಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಜಾಸ್ತಿ ಆಗೋಯ್ತು ಅಂತಂದರೆ ಮತ್ತೆ ಬೇರೆ ಏನೋ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಕಮ್ಮಿ ಅಂತ ಅನ್ನಿಸ್ತು ಅಂತಂದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಸಣ್ಣದಾಗಿ ತೆಂಗಿನಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ತುರಿದು ತೊಗೊಳ್ತಾ ಇದ್ದೀನಿ, ಅದನ್ನು ಸ್ವಲ್ಪ. ಕರಿಬೇವು ಸ್ವಲ್ಪ. ನಾನಿಲ್ಲಿ 1 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಇದು ಜಜ್ಜಿ ಹಾಕ್ಕೊಂಡಿರೋದು, ಫುಲ್ಲಾಗಿ ಪುಡಿ ಮಾಡಿ ಏನು ಹಾಕ್ಕೊಳ್ತಾ ಇಲ್ಲ. ನೀವು ಹಂಗೆ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕೊಂಡ್ಮೇಲೆ ಕೈಯಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ಥರ ಅಗಲ ಇರುವಂಥ ಪಾತ್ರೆ ತೊಗೊಂಡಾಗ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಎಣ್ಣೆ ಕಾದಿದೆ. ಕೈನ ತ್ಯಾವ ಮಾಡಿಕೊಂಡು ಈ ಥರ ಹಾಕ್ಕೋಬೇಕು. ನೀವು ವಡೆ ಹಾಕ್ಕೊಂಡ್ಮೇಲೆ ಸಣ್ಣ ಮಾಡ್ಕೊಳ್ಳಿ ಸ್ಟವ್ನ. ನೋಡಿ, ಜಸ್ಟ್ ಈ ಥರ ತಗೊಂಡು ಪ್ರೆಸ್ ಮಾಡಿಕೊಂಡು ಇವಾಗ ಹಾಕ್ಕೊಳ್ಳೋದು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇಲ್ಲ ಅಂತಂದರೆ ನೀವು ಹಾಕುವಾಗ ಅದೇನಾಗುತ್ತೆ, ಕೆಳಗೆ ಅಂಟ್ಕೊಂಡು ಬಿಡುತ್ತೆ. ಮತ್ತು ಎಣ್ಣೆನಲ್ಲಿ ಮೇಲೆ ಉಬ್ಬಿ ಬರಲ್ಲ. ಎಣ್ಣೆ ಕಾದ್ಮೇಲೆ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು, ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇದು ಆಗಿದೆ. ಸಪ್ರೇಟಾಗಿ ಎತ್ತಿಕೊಳ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ